ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಗೈಸ್, ನಾನು ಇವತ್ತು ಫಿಶ್ ಟ್ಯಾಂಕ್ ಬಗ್ಗೆ ಎಕ್ಸ್ಪ್ಲನೇಷನ್ನ ಕೊಡ್ತಾ ಇದ್ದೀನಿ. ಈ ಫಿಶ್ ಟ್ಯಾಂಕ್ ನಾವು ಮನೆಯಲ್ಲೇ ರೆಡಿ ಮಾಡಿರೋಂಥದ್ದು. ಹಾಗೆ ಇದರೊಳಗಡೆ ಇರುವಂಥದ್ದು ನ್ಯಾಚುರಲ್ ಪ್ಲ್ಯಾಂಟ್ಸ್ ಹಾಕಿರೋದು. ಆ್ಯಂಡ್ ಫಿಶಸ್ ಬಂದುಬಿಟ್ಟು ಗಪೀಸು. ಈ ಗಪೀಸಲ್ಲಿ ನಾವು ಮೇಲ್ ಆ್ಯಂಡ್ ಫೀಮೇಲ್ನ ಹಾಕಿರೋದು. ಈ ರೆಡ್ ಟೇಲ್ ಇದೆಯಲ್ಲ, ಅದು ಬಂದುಬಿಟ್ಟು ಫೀಮೇಲು. ಆ್ಯಂಡ್ ಇನ್ನೊಂದು ಕಲರ್ ಯೆಲ್ಲೋ ಕಲರ್ ಬರುತ್ತೆ, ಆ ಟೇಲ್ ಬಂದುಬಿಟ್ಟು ಮೇಲ್ ಆಗಿದೆ. ಆ್ಯಂಡ್ ಚಿಕ್ಕ ಚಿಕ್ಕ ಬೇಬೀಸ್ನು ಕೂಡ ನೀವು ನೋಡ್ಬೋದು. ಹಾಗೆ ಇದರ ಒಂದು ವಿಶಿಷ್ಟ ಏನಂದರೆ, ಇದು 15 days ಒನ್ಸ್ ಬೇಬಿ ಹಾಕತ್ತೆ. ಒನ್ ಟೈಮ್ ಇದು 5 to 6 ಬೇಬೀಸ್ನ ಹಾಕತ್ತೆ. ಸೊ ಯಾರಿಗೆಲ್ಲ ಗಪೀಸ್ ಏನಾದರೂ ತಂದ್ಕೋಬೇಕು ಅಂದರೆ ಪ್ರಿಫರ್ ಮಾಡಬಹುದು. ಗಪೀಸಲ್ಲೂ ಕೂಡ ತುಂಬ ವೆರೈಟೀಸ್ ಇದೆ. ಹಾಗೆ ಇದು ಲೋ ಮೇಂಟೆನೆನ್ಸು ಮತ್ತು ವಾಟರ್ನ ತುಂಬ ಕ್ಲೀನಾಗಿ ಇಟ್ಕೋಬೋದು. ಹಾಗೆ ವೇಸ್ಟೇಜನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡಲ್ಲ ಇವು. ಸೊ ಇದಕ್ಕೆ ವಾಟರ್ ಚೇಂಜ್ ನಾವು 25% to 30% ಮಾಡಬೇಕಾಗತ್ತೆ ವೀಕ್ಲಿ ಒನ್ಸ್. ಸೊ ಯಾವಾಗ ವಾಟರ್ ಚೇಂಜ್ ಮಾಡ್ತೀರೋ ಆವಾಗ ಅದಕ್ಕೆ ರಾ ಸಾಲ್ಟ್ನ ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 2.5 gallons ಆಫ್ ವಾಟರ್ಗೆ 1 tablespoon ಅಷ್ಟು ಸಾಲ್ಟ್ನ ಆ್ಯಡ್ ಮಾಡಬೇಕು. ಇದ್ರ ಬೇಸ್ ಮೇಲೆ ನಿಮ್ಮ ಫಿಶ್ ಟ್ಯಾಂಕಲ್ಲಿ ಎಷ್ಟು ವಾಟರ್ ಚೇಂಜಸ್ನ ನೀವು ಮಾಡಿದ್ರೋ ಬೇಸ್ಡ್ ಆನ್ ದಟ್ ಸಾಲ್ಟ್ನ ಆ್ಯಡ್ ಮಾಡಿ.